ಇಲ್ಲ ಅಧ್ಯಕ್ಷರೇ ಮಾತಾಡಿದ್ರು, ಖಂಡಿಸಿದ್ದಾರೆ. ಯಾರಾದ್ರೂ ಕಾಂಗ್ರೆಸ್ ಸಂಸದರು ಕೊಟ್ಟಿದ್ರೆ ಇವತ್ತೇನಾಗ್ತಾ ಇತ್ತು ಈ ಸದನದಲ್ಲಿ? ಏನು ಆಗ್ತಾ ಇರಲಿಲ್ಲ. ಏನಾಗ್ತಾ ಇತ್ತು ಈ ಸದನದಲ್ಲಿ? ಆಗ್ತಾ ಇರಲಿಲ್ಲ. ಏನ್ ಜವಾಬ್ದಾರಿ ಇಲ್ವಾ ಒಬ್ರು ಸಂಸದರಿಗೆ? ಪ್ರಶ್ನೆ ಮಾಡಬಾರ್ದು ಅಂತ ಕೇಳ್ತಾರಲ್ಲ. ಸರಿ, ಪ್ರಬುದ್ಧತೆ ಆಯ್ತು, ಖಂಡಿಸ್ತೀವಿ. ಖಂಡನೀಯ. ನಮ್ಮ ಸಂಸ್ಥೆಗಳ ಮೇಲೆ ಯಾರೇ ಅದು ಖಂಡಿಸ್ತೀವಿ. ಆದ್ರೆ ಒಂದ್ ವೇಳೆ ಅದೇ ಪಾಸ್ ಅನ್ನ ಒಬ್ಬ ಕಾಂಗ್ರೆಸ್ ಸಂಸದ ಕೊಟ್ಟಿದ್ರೆ ಈ ಅಶೋಕ್ ಸಾಹೇಬ್ರು ಸುಮ್ನೆ ಇರ್ತಾ ಇದ್ರ? ಅವ್ರು ಯಾರು ಸುಮ್ನೆ ಇರ್ತಾ ಇದ್ರ? ದೇಶದ್ರೋಹಿ ಹಣಪಟ್ಟ ಕಟ್ಟಿ ನಮ್ಗೆಲ್ಲ ದೇಶದ್ರೋಹಿ ಹಣಪಟ್ಟ ಕಟ್ಬಿಟ್ಟು ನಮ್ಗೆ ಕಳಿಸ್ತಾ ಇದ್ರು. ವಿ ಆರ್ ಜಸ್ಟ್ ಆಸ್ಕಿಂಗ್ ಒಬ್ಬ ಸೀನಿಯರ್ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಹೀಗೆ ಏನ್ ಮಾಡೋದು ಸಾಧ್ಯ? ಈಗ ಎಲ್ಲ ವಿಚಾರ ಹೇಳಿದ್ದೀರಿ. ಈಗ ಇಲ್ಲಿಂದ ಮುಂದುವರಿಸಬೇಕು. ಅಸೆಂಬ್ಲಿ ಬೇಡವಾ? ಅಲ್ಲಿ ಇಲ್ಲಿ ದೇಶ ಪ್ರೇಮ ದೇಶ ಈಗ ಮುಗೀತು. ಮಾತಾಡ್ತಾರೆ ಈಗ ಇವ್ರ ಸರ್ಟಿಫಿಕೇಟ್ ಅವೆಲ್ಲ ಮಾತಾಡಿದಾರೆ. ಕೂತ್ಕೊಳ್ಳಿ. ನಾನು ಈಗ ಸರ್ಟಿಫಿಕೇಟ್ ಇದು ಅವ್ರೇನೋ ತಿಳ್ಕೊಂಡಿದ್ದಾರೆ. ಪಾರ್ಲಿಮೆಂಟ್ ಬಿಜೆಪಿ ಅವ್ರದ್ದು ಅಂತ ತಿಳ್ಕೊಂಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ 50 ವರ್ಷ ಕಾಂಗ್ರೆಸ್ ಅವರು ಆಡಳಿತ ಮಾಡಿದ್ದಾರೆ. ಕೂತ್ಕೊಳ್ಳಿ. ಯಾಕೆ ರೀತಿ ಮಾಡ್ತೀರಿ ನೀವು? ಜನತಾ ಪಾರ್ಟಿನೂ ಆಡಳಿತ ಮಾಡಿದ್ದಾರೆ, ಬೇರೆ ಬೇರೆ ಪಾರ್ಟಿನೂ ಆಡಳಿತ. ಪಾರ್ಲಿಮೆಂಟ್ ಎಲ್ಲರೂ ಸೇರಿದ್ದು ನಮ್ದು. ನಾವು ಎಲೆಕ್ಟ್ ಮಾಡೋದು, ನಾವು ಎಲೆಕ್ಟ್ ಮಾಡೋರು. ಕೂತ್ಕೊಳ್ಳಿ ಇವ್ರೆ. ಪಾರ್ಲಿಮೆಂಟ್ ಮೆಂಬರ್ ರಿಜ್ವಾನ್ ಕೂತ್ಕೊಳ್ಳಿ. ಬಸವಪ್ಪ ಕೂತ್ಕೊಳ್ಳಿ. ಪಾರ್ಲಿಮೆಂಟ್ ಮಾಡಿರೋದ್ನ ಆಘಾತ ಮಾಡ್ಬೇಕು. ಈ ತರ ರಾಜಕೀಯ ಮಾಡಿದ್ರೆ ಬೆಲೆನೇ ಇಲ್ಲ ಅದಕ್ಕೆ. ಸರಿ, ಈಗ ಅಲ್ಲಿ ನೋಡಿ, ಈಗ ಏನಿದೆ? ಈಗ ಒಂದ್ ನಿಮಿಷ. 60 ವರ್ಷ ಕಾಂಗ್ರೆಸ್ ಅದೇ ಬಂಡವಾಳ ಆಯ್ತು. ಈಗ ನೀವೇನ್ ಮಾಡಿದೀರಾ ಹೇಳಿ? ಏನಾಗಿದೆ ನಿಮ್ಗೆ? ಮಂಗಳೂರು ಚಪ್ಪನಿಚ್ಕ ಸೀನಾ ಅನ್ಕೊಂಡು ಹೇಳ್ತಾ ಇದ್ರೆ ಏನಾಗಿದೆ ಈಗ? ಕೊಟ್ಟಿದ್ರಲ್ಲ, ಅದಕ್ಕೇನಂತೀರಾ? ಈಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ರೆ ಹೆಂಗೆ ಅಧ್ಯಕ್ಷರೇ ಇದು? ಆಯ್ತು, ಈಗ ಕೂತ್ಕೊಳ್ಳಿ. ಇಲ್ಲ, ಮಾತಾಡ್ರಿ, ಕರೆಕ್ಟ್ ಆಗಿ ಮಾತಾಡಿ. ಈಗ ಕರೆಕ್ಟ್ ಆಗಿ ಮಾತಾಡಿ. ಯಾರು ಬೇಡ ಅಂತ ಇದ್ದಾರೆ? ಈಗ ಏನ್ ನಮ್ ಕಾಲದಲ್ಲಿ ಪಾಸ್ ಇಶ್ಯೂ ಮಾಡಿದ್ವಾ ಉಗ್ರವಾದಿಗಳಿಗೆ ಬಂದಿದೆ ಅಟ್ಯಾಕ್ ಮಾಡಕ್ಕೆ? ಯಾವ ನಾವು ಕೊಡ್ತೀರಿ. ಒಳ್ಳೆ ಕಥೆ ಆಯ್ತು ಅಧ್ಯಕ್ಷರೇ. ಎಲ್ಲರೂ ಪಾಸ್ ಇಶ್ಯೂ ಮಾಡ್ತಾರೋ ಆಡಳಿತ ಅವರು 50 ವರ್ಷ ಏನಾಗಿಲ್ಲ, 60 ವರ್ಷ ಏನಾಗಿಲ್ಲ, ಅದೇ ಕಥೆ ಆಯ್ತಲ್ಲ. ಇನ್ನ ಎಷ್ಟು ಆಯ್ತು. ಮಂತ್ರಿ ಕೂತ್ಕೊಳ್ಳಿ. ಎಲ್ಲ ಸದಸ್ಯರು ಕೂತ್ಕೊಳ್ಳಿ. ಸದಸ್ಯರು ಈಗ ನೋಡಿ, ಒಂದ್ ಸೆಕೆಂಡ್. ಈಗ ಅಲ್ಲ ನೋಡಿ, ಕೊಟ್ಟಿರ್ತೀವಿ. ಈಗ ಸಂಬಂಧಪಟ್ಟ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಲಾ ಮಿನಿಸ್ಟರ್ ಅವರು ಮಾತಾಡಿದ್ದಾರೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾತಾಡಿದ್ದಾರೆ. ರಾಜಕೀಯವಾಗಿ ನಿಮ್ಗೆ ಸಮಾಧಾನ ಆಗುತ್ತೆ ನಿಮ್ಗೆ? ಈಗ ಜನ ಕೂತ್ಕೊಳ್ಳಿ. ಅಪೋಸಿಷನ್ ಲೀಡರ್ ಮಾತಾಡ್ತಾರೆ. ಕೂತ್ಕೊಳ್ಳಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ನಾನು ಹೋಗ್ತಾ ಇರ್ತೀನಿ, ಲಿಫ್ಟ್ ಹತ್ರ ಹೋದಾಗ ನಾನು ಸುತ್ತೂ ಜನ ಆಗ್ತದೆ. ಆದ್ರೆ ಏನು ಅಂತ ಆಗಾರೆ ಯಾರು ನೀವ ಬಿಟ್ಟಿರೋದು ಅದನ್ನ? ಈಗ ಯಾರು ಬಿಟ್ಟಿರೋರು? ಮುಖ್ಯಮಂತ್ರಿಗಳು ಹೋಗ್ತಾ ಇರ್ಬೇಕಾದ್ರೆ ಸುತ್ತ ಯಾರು ನಿಮ್ಮ ಕಸ್ಟಡಿಯಲ್ಲಿದೆ. ಹಾಗಾದ್ರೆ ನೀವು ಅಪರಾಧಿ ಆಗ್ತೀರಾ? ಈಗ ಮಂಗಳೂರಲ್ಲಿ ಆಟೋ ಬಾಂಬ್ ಆಯ್ತು. ಅವ್ರು ನನ್ನ ಸಹೋದರರು ಅಂದ್ರು. ಹಾಗಾದ್ರೆ ನಾವು ಅವ್ರನ್ನ ಅಪರಾಧಿ ಅಂತ ಹೇಳಿದ್ರ? ಟೆರರಿಸ್ಟ್ ಅಂತ ಹೇಳಿದ್ರ ಅವ್ರನ್ನ? ಕುಕ್ಕರ್ ಬಾಂಬ್ ಆಯ್ತಲ್ಲ, ಕುಕ್ಕರ್ ಬಾಂಬ್ ಆದಾಗ ಏನ್ ಹೇಳಿದ್ರು? ನೋಡಿ, ಅದನ್ನ ಚರ್ಚೆಗೆ ಸಬ್ಜೆಕ್ಟ್ ಬೇರೆ ಅವರೇ. ಕೂತ್ಕೊಳ್ಳಿ. ಈಗ ಸಂಬಂಧಪಟ್ಟ ಹಾಗೆ ನಾವು ಈಗ ಬರೀ ರಾಜಕೀಯವಾಗಿ ತಗೊಂಡು ಹೋಗ್ಬೇಕು. ಟೆರರಿಸ್ಟ್ ಅಂದ್ರ ನಾವು ಅದರಲ್ಲಿ ನಾವಂದಿಲ್ಲಲ್ಲ ಟೆರರಿಸ್ಟ್ ಅಂತ. ನಾವೇನ ಅಂದ್ರ ಶಿವಕುಮಾರ್ ಅವ್ರನ್ನ ಟೆರರಿಸ್ಟ್ ಅಂತ? ಕುಕ್ಕರ್ ಬಾಂಬ್ ಅದನ್ನ ಇದು ನೋಡಿ, ಇದೆಲ್ಲ ಚರ್ಚೆ ಮಾಡೋ ವಿಚಾರವಲ್ಲ ನೋಡಿ. ಈ ನಾಳೆ ನಮ್ಮ ಸದನದಲ್ಲೂ ಆಗ್ಬೋದ ನಾವು ಗೊತ್ತಿಲ್ಲ. ಮುಂದೆ ಯಾವತ್ತಾದ್ರೂ ಆಗ್ಬಾರ್ದು. ಅವತ್ ಯಾರೋ ಪಾರ್ಟಿ, ಅವತ್ ಕಾಂಗ್ರೆಸ್ ಇರ್ಬೋದು ಅಥವಾ ಬೇರೆ ಪಾರ್ಟಿ ಇರ್ಬೋದು. ಎಲ್ಲಿವರೆಗೂ ಪಾರ್ಲಿಮೆಂಟ್ ನಮ್ದು, ಈ ವಿಧಾನಸಭೆ ನಮ್ದು ಅನ್ನೋದು ಬರೋದಿಲ್ವೋ, ಈ ತರದ ವ್ಯಕ್ತಿಗಳಿಂದಾನೇ ಹಾಳಾಗೋದು. ನೋಡಿ, ವ್ಯಕ್ತಿಗಳಿಂದಾನೇ ಹಾಳಾಗೋದು. ಈ ತರದ ಈಗ ಈ ರೀತಿ ಪರಸ್ಪರ ನೀವು ಇದೇನು ಕಾಂಗ್ರೆಸ್